ನಮಸ್ಕಾರ ಸ್ನೇಹಿತರೆ, ಯಾವ ನ್ಯೂಸ್ ಚಾನೆಲ್ ನೋಡಿದ್ರೂ ಕೂಡ ರಶ್ಮಿಕಾ ಮಂದಣ್ಣ ಮದುವೆಯದೇ ಸುದ್ದಿಯಾಗಿದೆ. ಇನ್ನು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆಯ ವಿಡಿಯೋಗಳು ಎಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗಿವೆ. ಇನ್ನು ಮದುವೆಯಾಗುತ್ತಿದ್ದಂತೆಯೇ ಯಾವುದೇ ಸೆಲೆಬ್ರಿಟಿ ಆಗಿದ್ರೂ ಕೂಡ ಮೊದಲು ಎಲ್ಲಾ ಕೆಲಸ ಬಿಟ್ಟು ಹನಿಮೂನ್ಗೆ ಹೋಗ್ತಾರೆ. ಆದರೆ ರಶ್ಮಿಕಾ ಮಂದಣ್ಣ ಮಾತ್ರ ಹನಿಮೂನ್ ಬೇಡ, ಮಕ್ಕಳು ಬೇಡ ಅಂತ ಕಂಡೀಷನ್ ಹಾಕಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಈ ನಿರ್ಧಾರ ವಿಜಯ್ ದೇವರಕೊಂಡಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಸಲಿಗೆ ರಶ್ಮಿಕಾ ಮಂದಣ್ಣ ಈ ರೀತಿ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದ್ರು ಏನು? ಇನ್ನು ರಶ್ಮಿಕಾ ಮಂದಣ್ಣ ಮದುವೆ ಸಮಾರಂಭ ಗಿನ್ನಿಸ್ ದಾಖಲೆ ಕೂಡ ಬರೆದಿದೆ. ಇನ್ನು ರಶ್ಮಿಕಾ ಮಂದಣ್ಣಳ ಮದುವೆಯ ಬಗ್ಗೆ ಮಾಜಿ ಬಾಯ್ ಫ್ರೆಂಡ್ ಆದ ರಕ್ಷಿತ್ ಶೆಟ್ಟಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಸಲಿಗೆ ರಕ್ಷಿತ್ ಶೆಟ್ಟಿ ಹೇಳಿದ್ದಾದ್ರೂ ಏನು? ಈ ಎಲ್ಲ ವಿವರವನ್ನು ನೋಡುವ ಮುನ್ನ ಇನ್ನು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡಗೆ ಶುಭ ಹಾರೈಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕೂಡಲೇ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಫೆಬ್ರವರಿ 26ರಂದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅದ್ದೂರಿಯಾಗಿ ಉದಯಪುರದ ಪ್ಯಾಲೇಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯಾದ್ರು. ಮದುವೆಯಲ್ಲಿ ಕೇವಲ ಆತ್ಮೀಯ ಗೆಳೆಯರಿಗೆ, ಸಿನಿಮಾ ನಟ ನಟಿಯರಿಗೆ ಹಾಗೂ ಕೆಲವು ರಾಜಕಾರಣಿಗಳಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು. ಇನ್ನು ಮದುವೆಯು ತೆಲುಗು ಹಾಗೂ ಕೊಡವ ಶೈಲಿಯಲ್ಲಿ ಶಾಸ್ತ್ರಗಳು ನೆರವೇರಿತು. ಇನ್ನು ರಶ್ಮಿಕಾ ಮಂದಣ್ಣ ಕೆಂಪು ಕಾಂಜೀವರಂ ಸೀರೆಯಲ್ಲಿ ಮಿಂಚುತ್ತಿದ್ರೆ, ವಿಜಯ್ ದೇವರಕೊಂಡ ಧೋತಿ ಹಾಗೂ ರಾಜನ ಶೈಲಿಯಲ್ಲಿ ರೆಡಿಯಾಗಿದ್ರು. ಇಬ್ರು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ರು. ಮದುವೆಯ ಸಂದರ್ಭದಲ್ಲಿ ಇಬ್ಬರು ಕೂಡ ಬಾಹುಕರಾಗಿದ್ರು. ಅದು ಅವರ ಕಣ್ಣುಗಳಲ್ಲಿ ಕಾಣುತ್ತಿತ್ತು. ಇನ್ನು ಇವರ ಮದುವೆ ಮುಗಿಯುತ್ತಿದ್ದಂತೆಯೇ ಗಿನ್ನಿಸ್ ದಾಖಲೆ ಕೂಡ ಬರೆದಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಮದುವೆಯಾಗಿ ಒಂದೇ ದಿನದಲ್ಲಿ 42 ಮಿಲಿಯನ್ ಲೈಕ್ಸ್ಗಳನ್ನ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಪಡೆದಿದ್ದಾರೆ. ಹೌದು ಸ್ನೇಹಿತರೆ, ರಶ್ಮಿಕಾ ಮಂದಣ್ಣ ತಮ್ಮ ಮದುವೆಯ ಕ್ಷಣಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದು ಬರೋಬ್ಬರಿ 24 ಮಿಲಿಯನ್ ಲೈಕ್ಸ್ಗಳನ್ನ ಪಡೆದಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಕೂಡ ಇದೇ ವಿಚಾರವನ್ನು ಹಂಚಿಕೊಂಡಿದ್ದು 20 ಮಿಲಿಯನ್ಗೂ ಅಧಿಕ ಲೈಕ್ಸ್ಗಳನ್ನ ಪಡೆದಿದ್ದಾರೆ. ಇದು ಪ್ರಪಂಚದಲ್ಲಿ ಯಾವೊಂದು ಸೆಲೆಬ್ರಿಟಿಗೂ ಇಷ್ಟೊಂದು ಲೈಕ್ಸ್ ಒಂದೇ ದಿನದಲ್ಲಿ ಬಂದಿರಲಿಲ್ಲ. ಇದು ಕೂಡ ಹೊಸ ದಾಖಲೆಯಾಗಿದೆ. ಇನ್ನು ಮದುವೆಯಾಗುತ್ತಿದ್ದಂತೆಯೇ ಇವರಿಬ್ಬರು ಹನಿಮೂನ್ಗೆ ಎಲ್ಲಿಗೆ ಹೋಗ್ತಾರೆ ಅನ್ನುವ ಚರ್ಚೆಗಳು ಮಾಧ್ಯಮಗಳಲ್ಲಿ ಈಗಾಗಲೇ ಶುರುವಾಗಿದೆ. ಆದರೆ ನಾವು ಹನಿಮೂನ್ಗೆ ಹೋಗಲ್ಲ, ಮಕ್ಕಳು ಕೂಡ ಬೇಡ ಎಂದು ರಶ್ಮಿಕಾ ಮಂದಣ್ಣ ದೊಡ್ಡ ಶಾಕ್ ಒಂದು ಕೂಡ ನೀಡಿದ್ದಾರೆ. ಅಸಲಿಗೆ ಈ ರೀತಿ ನಿರ್ಧಾರಕ್ಕೆ ಬರೋಕೆ ಕಾರಣವಾದ್ರು ಏನು? ಇದಕ್ಕೆ ವಿಜಯ್ ದೇವರಕೊಂಡ ಒಪ್ಕೊಂತಾರ? ನೋಡೋಣ ಬನ್ನಿ. ಸ್ನೇಹಿತರೆ, ಕಿರಿಕ್ ಪಾರ್ಟಿಯ ಮೂಲಕ ರಶ್ಮಿಕಾ ಮಂದಣ್ಣರನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿದ್ದೆ ರಕ್ಷಿತ್ ಶೆಟ್ಟಿ ಅವರು. ಇನ್ನು ಈ ಸಿನಿಮಾ ಶೂಟಿಂಗ್ ಮುಗಿದು ಸಿನಿಮಾ ಹಿಟ್ಟಾಗುತ್ತಿದ್ದಂತೆಯೇ ಇವರಿಬ್ಬರ ಮಧ್ಯೆ ಲವ್ ಇತ್ತು. ಮದುವೆಯಾಗುತ್ತಾರೆ ಅನ್ನುವಂತಹ ಸುದ್ದಿಗಳು ಬರುತ್ತಿದ್ದಂತೆಯೇ ಇಬ್ಬರು ಕೂಡ ಎಂಗೇಜ್ಮೆಂಟ್ ಮಾಡಿಕೊಂಡು ಬಿಟ್ರು. ಆದರೆ ಎಂಗೇಜ್ಮೆಂಟ್ ತುಂಬಾ ದಿನಗಳ ಕಾಲ ಉಳಿಯಲಿಲ್ಲ. ಆ ಎಂಗೇಜ್ಮೆಂಟ್ ಮುರಿದು ಬೀಳಲು ವಿಜಯ್ ದೇವರಕೊಂಡನೇ ಕಾರಣ ಎಂದು ಕೆಲವರು ಈಗಲೂ ಕೂಡ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ, ಕನ್ನಡದಲ್ಲಿ ಹಿಟ್ ಆದ ಮೇಲೆ ರಶ್ಮಿಕಾ ಮಂದಣ್ಣ ತೆಲುಗುವಿನಲ್ಲಿ ವಿಜಯ್ ದೇವರಕೊಂಡರೊಂದಿಗೆ ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸುತ್ತಾರೆ. ಆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಲಿಪ್ ಲಾಕ್ ಸೀನ್ ಇರುತ್ತೆ. ಆ ಸೀನ್ ವೈರಲ್ ಆದ್ಮೇಲೆ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಎಂಗೇಜ್ಮೆಂಟ್ ಮುರಿದು ಬಿತ್ತು. ಆದರೆ ಆ ಒಂದು ಸೀನ್ ರಶ್ಮಿಕಾ ಮಂದಣ್ಣಳ ಲೈಫನ್ನೇ ಬದಲಾಯಿಸಿ ಬಿಡ್ತು. ಯಾಕಪ್ಪ ಅಂತಂದ್ರೆ, ರಶ್ಮಿಕಾಗೆ ತೆಲುಗುವಿನಲ್ಲಿ ಸಾಲು ಸಾಲು ಸಿನಿಮಾಗಳ ಆಫರ್ಗಳು ಬರೋಕೆ ಶುರುವಾಯಿತು. ತೆಲುಗುವಿನ ಟಾಪ್ ಹೀರೋಗಳ ಜೊತೆ ಎಲ್ಲ ರಶ್ಮಿಕಾ ಮಂದಣ್ಣ ನಟಿಸಿದ್ಲು. ಮತ್ತೆ ವಿಜಯ್ ದೇವರಕೊಂಡ ಜೊತೆ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ರು. ಆ ಸಿನಿಮಾದ ಶೂಟಿಂಗ್ ಸೆಟ್ನಲ್ಲಿ ಇವರಿಬ್ರು ಕೂಡ ಪ್ರೀತಿಗೆ ಬೀಳ್ತಾರೆ. ಈ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಟಿವಿ ಇಂಟರ್ವ್ಯೂ ಒಂದರಲ್ಲಿ ರಶ್ಮಿಕಾ ಓಪನ್ ಆಗಿ ವಿಜಯ್ ದೇವರಕೊಂಡಗೆ ಹೇಳುತ್ತಾಳೆ, ನೋಡ್ಕೋ, ಇನ್ಮೇಲೆ ಯಾವುದೇ ಹೀರೋಯಿನ್ ಜೊತೆ ಇದ್ರೂ ಕೂಡ ನಿನಗೆ ನಾನೇ ನೆನಪಾಗ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಇವರಿಬ್ರು ಕೂಡ ಡೇಟಿಂಗ್ ಮಾಡುತ್ತಿದ್ರು. ಇನ್ನು ಒಟ್ಟಿಗೆ ಹೋಟೆಲ್ಗಳಿಗೆ ಹೋಗೋದು, ಟ್ರಿಪ್ಗಳಿಗೆ ಹೋಗೋದು, ಒಂದೇ ಫ್ಲೈಟ್ನಲ್ಲಿ ಓಡಾಡೋದು, ಅಷ್ಟೆಲ್ಲ ಯಾಕೆ, ಮಾಲ್ಡೀವ್ಸ್ಗೆ ಹೋಗಿ ಒಂದೇ ರೂಮ್ನಿಂದ ಇಬ್ರು ಕೂಡ ಫೋಟೋವನ್ನ ಕೂಡ ಶೇರ್ ಮಾಡಿರುತ್ತಾರೆ. ಆಗ್ಲೇ ಇವರ ಫ್ಯಾನ್ಸ್ಗಳಿಗೆ ಗೊತ್ತಾಗಿತ್ತು ಇವರಿಬ್ಬರು ಪ್ರೀತಿಯಲ್ಲಿದ್ದಾರೆ ಅಂತ. ಇನ್ನು ಬರೋಬ್ಬರಿ 7 ವರ್ಷ ಪ್ರೀತಿಸಿ ಇಬ್ಬರು ಕೂಡ ಉದಯಪುರ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ.
ಇನ್ನು ಅವರು ಮದುವೆಯಾಗುತ್ತಿದ್ದಂತೆಯೇ ಮೊದಲು ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂದ ವಿಷಯ ಏನಪ್ಪಾ ಅಂತಂದ್ರೆ ಇವರಿಬ್ರು ಹನಿಮೂನ್ಗೆ ಯಾವ ದೇಶಕ್ಕೆ ಹೋಗ್ತಾರೆ ಅಂತ. ಆದ್ರೆ ಇವರು ಹನಿಮೂನ್ಗೆ ಹೋಗುತ್ತಿಲ್ಲ, ಸದ್ಯಕ್ಕೆ ಮಕ್ಕಳನ್ನು ಕೂಡ ಮಾಡಿಕೊಳ್ತಿಲ್ಲ. ಯಾಕಪ್ಪ ಅಂತಂದ್ರೆ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ 11 ಅನಾಥ ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ತೀರ್ಮಾನಿಸಿದ್ದಾರೆ. ಹೌದು ಸ್ನೇಹಿತರೆ, ಇವರ ಮದುವೆಯಾಗುತ್ತಿದ್ದಂತೆಯೇ ಇವರು ಮೊದಲು ಅನಾಥಾಶ್ರಮಕ್ಕೆ ಹೋಗಿ ಬರೋಬ್ಬರಿ 11 ಹೆಣ್ಣು ಮಕ್ಕಳನ್ನು ದತ್ತು ತೆಗೆದುಕೊಂಡಿದ್ದಾರೆ. ಇನ್ನು ಹನಿಮೂನ್ ಬಗ್ಗೆ ವಿಚಾರಿಸಿದಾಗ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಹೇಳಿದೇನಪ್ಪ ಅಂತಂದ್ರೆ ಯಾವ ಹನಿಮೂನ್ ಕೂಡ ಇಲ್ಲ, ನಾಳೆಯಿಂದಲೇ ಇಬ್ರು ಮತ್ತೆ ಶೂಟಿಂಗ್ಗೆ ಹೋಗ್ತಿದೀವಿ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇವರಿಬ್ಬರು ರಣಬಾಲಿ ಎಂಬ ಚಿತ್ರದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಕೂಡ ಇವರಿಬ್ಬರು ಗಂಡ ಹೆಂಡತಿಯ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ. ಬರೋಬ್ಬರಿ 7 ವರ್ಷಗಳ ನಂತರ ಇಬ್ಬರು ಒಟ್ಟಿಗೆ ನಟಿಸುತ್ತಿದ್ದಾರೆ. ಇನ್ನು ಈ ಸಿನಿಮಾದ ಹಾಡನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇನ್ನು ಇವರಿಬ್ಬರೂ ಕೂಡ ಇದೇ ಶೂಟಿಂಗ್ನ ಬ್ಯುಸಿಯಲ್ಲಿದ್ದಾರೆ. ಈ ವರ್ಷದ ಅಂತ್ಯದೊಳಗೆ ಈ ಸಿನಿಮಾ ತೆರೆ ಮೇಲೆ ಬರಲಿದೆ. ಅದಕ್ಕಾಗಿ ಈಗ ಯಾವುದೇ ಹನಿಮೂನ್ ಇರುವುದಿಲ್ಲ ಅಂತ ವಿಜಯ್ ದೇವರಕೊಂಡ ಸ್ಪಷ್ಟನೆ ನೀಡಿದ್ದಾರೆ. ರಶ್ಮಿಕಾ ಮಂದಣ್ಣ ಏನೋ ಹಿಟ್ ಮೇಲೆ ಹಿಟ್ ನೀಡುತ್ತಾ ಬಂದಿದ್ದಾರೆ. ಆದರೆ ಕಳೆದ 3-4 ವರ್ಷಗಳಿಂದ ವಿಜಯ್ ದೇವರಕೊಂಡರವರ ಯಾವುದೇ ಒಂದು ಸಿನಿಮಾ ಹಿಟ್ ಆಗಿಲ್ಲ. ಅದಕ್ಕಾಗಿ ಈಗ ಗಂಡನ ಬೆನ್ನಿಗೆ ನಿಂತು ಅವರನ್ನು ಗೆಲ್ಲಿಸುವಂತಹ ಪ್ಲಾನ್ನಲ್ಲಿದ್ದಾರೆ ರಶ್ಮಿಕಾ. ಇನ್ನು ರಶ್ಮಿಕಾ ಮಂದಣ್ಣ ಕೂಡ ಈಗ ಬೆಂಗಳೂರಿನಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಲಿದ್ದಾರೆ. ವಿಜಯ್ ದೇವರಕೊಂಡ ಮೂಲತಃ ತೆಲಂಗಾಣದವರು, ಆದರೆ ಹೈದರಾಬಾದ್ನಲ್ಲಿ ಸೆಟಲ್ ಆಗಿದ್ದಾರೆ. ಈಗ ಕನ್ನಡದ ಮನೆ ಮಗಳು ತೆಲಂಗಾಣದ ಸೊಸೆಯಾಗಿದ್ದಾಳೆ ಅಂತಾನೆ ಹೇಳಬಹುದು. ಇನ್ನು ಪ್ರತಿಯೊಬ್ರು ಕೂಡ ರಶ್ಮಿಕಾ ಮಾಜಿ ಪ್ರಿಯಕರ ರಕ್ಷಿತ್ ಶೆಟ್ಟಿ ಏನ್ ಹೇಳ್ತಾರೆ ಅಂತ ಕುತೂಹಲದಿಂದ ಕಾಯ್ತಿದ್ರು. ಯಾಕಪ್ಪ ಅಂತಂದ್ರೆ ರಕ್ಷಿತ್ ಶೆಟ್ಟಿ ಇರಬಹುದು, ರಿಷಬ್ ಶೆಟ್ಟಿ ಇರಬಹುದು, ಯಾರನ್ನು ಕೂಡ ಮದುವೆಗೆ ಕರೆದಿರಲಿಲ್ಲ. ಆದ್ರೂ ಕೂಡ ರಕ್ಷಿತ್ ಶೆಟ್ಟಿ ಅವರು ರಶ್ಮಿಕಾ ಮಂದಣ್ಣ ಬಗ್ಗೆ ಮಾತನಾಡಿದ್ದಾರೆ. ಮದುವೆ ಜೀವನಕ್ಕೆ ಕಾಲಿಟ್ಟ ರಶ್ಮಿಕಾಗೆ ಆಲ್ ದಿ ಬೆಸ್ಟ್, ಇವರಿಬ್ಬರಿಗೂ ಒಳ್ಳೆಯದಾಗಲಿ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಈ ಹಿಂದೆ ಕೂಡ ಈ ವಿಚಾರದ ಬಗ್ಗೆ ರಕ್ಷಿತ್ ಶೆಟ್ಟಿ ಮಾತನಾಡಿದಾಗ ಹೇಳಿದ್ರು, ರಶ್ಮಿಕಾಗೆ ತುಂಬಾ ದೊಡ್ಡ ದೊಡ್ಡ ಕನಸುಗಳಿವೆ, ಅದನ್ನ ಅವಳು ಗುರಿ ತಲುಪಲು ಹೊರಟಿದ್ದಾಳೆ, ಅವಳನ್ನ ಅವಳ ಪಾಡಿಗೆ ಬಿಟ್ಟು ಬಿಡಿ ಎಂದು ರಕ್ಷಿತ್ ಶೆಟ್ಟಿ ಫ್ಯಾನ್ಸ್ ಬಳಿ ಒಮ್ಮೆ ಕೇಳಿದ್ರು. ರಕ್ಷಿತ್ ಶೆಟ್ಟಿಗೂ ಕೂಡ 42 ವರ್ಷ ವಯಸ್ಸಾಗಿದೆ. ಆದರೂ ಅವರು ಮದುವೆ ಮಾಡಿಕೊಳ್ಳದೆ ಸಿನಿಮಾಗಳಲ್ಲೇ ಮುಳುಗಿ ಹೋಗಿದ್ದಾರೆ. ಇನ್ನಾದರೂ ರಕ್ಷಿತ್ ಶೆಟ್ಟಿ ಅವರು ಕೂಡ ಆದಷ್ಟು ಬೇಗ ಮದುವೆಯಾಗಿ ಸೆಟಲ್ ಆಗಲಿ ಅನ್ನುವಂಥದ್ದೇ ನಮ್ಮ ಅಭಿಪ್ರಾಯ ಕೂಡ ಹೌದು. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ರಶ್ಮಿಕಾ ಮಂದಣ್ಣರವರು 11 ಹೆಣ್ಣು ಮಕ್ಕಳನ್ನು ದತ್ತು ಪಡೆದು ಸರಿಯಾಗಿ ನಿರ್ಧಾರವನ್ನ ಮಾಡಿದ್ರಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.